ಜೊತೆಗೆ ಬೆಲ್ ಐಕಾನನ್ನು ಒತ್ತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡನೆಯ ಪಾಠ ಶಬರಿ ಪಾಠದ ಬಹು ಆಯ್ಕೆಗಳನ್ನು ನೋಡೋಣ. ಇದಕ್ಕಿಂತ ಮುಂಚೆ ಹಾಕಿರ್ತಕ್ಕಂಥ ಪಾಠದ ಒಂದು ವಿಡಿಯೋವನ್ನು ನೋಡದಿದ್ದರೆ ಮೇಲೆ ಐಕಾರ್ಡಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಪ್ರಶ್ನೆ 1, ಶಬರಿಯ ಗುರುಗಳ ಹೆಸರು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಏನಿದ್ದಾವೆ ಅಂತಂದರೆ ರಾಮ, ಧನು, ಮತಂಗ, ಉದರಮುಖ. ಸರಿ ಉತ್ತರ ಇತ್ತು ಮತಂಗ. ಪ್ರಶ್ನೆ 2, ಶಬರಿಯ ಸಂತೋಷ ಸಡಗರ ಇವರ ಹಾಡಿನಲ್ಲಿ ವರ್ಣಿತವಾಗಿದೆ. ಮತಂಗರ ಹಾಡಿನಲ್ಲಿ, ಮೇಳದವರ ಹಾಡಿನಲ್ಲಿ, ಸಂಗೀತ ಶಿಕ್ಷಕರ ಹಾಡಿನಲ್ಲಿ, ರಾಮ ಲಕ್ಷ್ಮಣರ ಹಾಡಿನಲ್ಲಿ. ಸರಿಯಾಗಿರ್ತಕ್ಕಂಥ ಉತ್ತರ ಇದೆ ಮೇಳದವರ ಹಾಡಿನಲ್ಲಿ. ಪ್ರಶ್ನೆ 3, ದೊರೆವಳೆ ಸೀತೆ ಭೂಮಿ ಜಾತೆ ಎಂದು ರಾಮ ಪ್ರಾರ್ಥಿಸಿರುವುದು. ಗಿರಿವನವನ್ನು, ನದಿ ಜಲಗಳನ್ನು, ಜಟಾಯು ಪಕ್ಷಿಯನ್ನು, ಸಮುದ್ರವನ್ನು. ಸರಿಯಾದ ಉತ್ತರ ಇತ್ತು ಗಿರಿವನವನ್ನು. ಪ್ರಶ್ನೆ 4, ಪೂತಿ ನರಸಿಂಹಾಚಾರ್ಯರ ಪ್ರಾತಿನಿಧಿಕ ಸಾಹಿತ್ಯದ ಪ್ರಕಾರ ಯಾವುದು ಅಂತ ಪ್ರಶ್ನೆ ಇದೆ. ಎ ಸಣ್ಣ ಕಥೆಗಳು, ಬಿ ಕಾದಂಬರಿಗಳು, ಸಿ ಲಲಿತ ಪ್ರಬಂಧಗಳು, ಡಿ ಗೀತ ನಾಟಕಗಳು. ಸರಿಯಾದ ಉತ್ತರ ಇತ್ತು ಗೀತ ನಾಟಕಗಳು ಅಂತ. ಗೀತ ನಾಟಕಗಳು ಸರಿಯಾದ ಉತ್ತರ. ಪ್ರಶ್ನೆ 5, ಬೆಳಕಿಗೊಲಿದವರ ಉರಿವ ಬತ್ತಿಯ ಕರುಪು ಕಾಣರು ಈ ಮಾತನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇದೆ ರಾಮ ಈ ಮಾತನ್ನು ಏನು ಮಾಡಿದಾನಪ್ಪನ ಹೇಳಿದ್ದಾನೆ, ಬೆಳಕಿಗೊಲಿದವರ ಉರಿಯುವ ಬತ್ತಿಯ ಕರುಪು ಕಾಣರು. ಪ್ರಶ್ನೆ 6, ಭೂಮಿ ಜಾತೆ ಎಂದರೆ ಅಂತ ಕೇಳಿದ್ದಾರೆ. ಎ ಶಬರಿ, ಬಿ ಅಹಲ್ಯೆ, ಸಿ ಸೀತೆ, ಡಿ ಮಂಡೋದರಿ. ಸರಿಯಾದ ಉತ್ತರ ಇತ್ತು ಭೂಮಿ ಜಾತೆ ಎಂದರೆ ಸೀತೆ. ಪ್ರಶ್ನೆ 7, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮದಲ್ಲಿ ದೊರೆತ ಶ್ರಮಣಿ ಅಂತ ಕೇಳಿದ್ದಾರೆ. ಎ ಗೌತಮಿ, ಬಿ ಅಹಲ್ಯೆ, ಸಿ ಶಬರಿ, ಡಿ ದಶರಥ. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ ಶಬರಿ ಅಂತಕ್ಕಂಥದ್ದು ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮದಲ್ಲಿ ದೊರೆತಿರ್ತಕ್ಕಂಥ ಶ್ರಮಣಿ. ಪ್ರಶ್ನೆ 8, ಉದರಮುಖ ಎಂದರೆ. ಎ ಮತಂಗ ಮಹರ್ಷಿ, ಬಿ ಧನು, ಸಿ ಶಬರಿ, ಡಿ ದಶರಥ. ಸರಿಯಾದ ಉತ್ತರ ಇತ್ತು ಆಯ್ಕೆ ಬಿ ಧನು. ಪ್ರಶ್ನೆ 9, ರಾಮನ ದರ್ಶನಕ್ಕಾಗಿ ವರ್ಷಾನುಗಟ್ಟಲೆ ಕಾದು ಕುಳಿತವರು. ಮತಂಗ ಮಹರ್ಷಿ, ಧನು, ಶಬರಿ, ದಶರಥ. ಸರಿಯಾದ ಉತ್ತರ ಇತ್ತು ಶಬರಿ. ಸೊ ರಾಮನ ದರ್ಶನಕ್ಕಾಗಿ ವರ್ಷಾನುಗಟ್ಟಲೆ ಕಾದು ಕುಳಿತಿದ್ದಾಳೆ. ಪ್ರಶ್ನೆ 11, ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಇದನ್ನು ನುಡಿದವರು. ರಾಮ, ಲಕ್ಷ್ಮಣ, ಧನು, ಮತಂಗ. ಸರಿಯಾದ ಉತ್ತರ ಇದೆ ರಾಮ ಈ ಮಾತನ್ನು ನುಡಿದಿದ್ದಾನೆ. ಪ್ರಶ್ನೆ 11, ಅತ್ಯವಸರ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಎನ್ ಸಂಧಿ, ವೃದ್ಧಿ ಸಂಧಿ. ಸರಿಯಾದ ಉತ್ತರ ಇತ್ತು ಆಯ್ಕೆ ಸಿ ಎನ್ ಸಂಧಿ. ಪ್ರಶ್ನೆ 12, ಈ ಆಯ್ಕೆಗಳಲ್ಲಿ ಚುತ್ವ ಸಂಧಿಗೆ ಉದಾಹರಣೆಯಾಗಿರುವ ಪದ. ಪಯ್ಯಶಯನ, ವನೌಷಧಿ, ಸೂರ್ಯೋದಯ, ವಾಗ್ದೇವಿ. ಸರಿಯಾದ ಉತ್ತರ ಇತ್ತು ಪಯ್ಯಶಯನ ಅಂತಕ್ಕಂಥ ಶಬ್ದ ಚುತ್ವ ಸಂಧಿಗೆ ಉದಾಹರಣೆ ಆಗಿದೆ. ಮುಂದಿನ ಪ್ರಶ್ನೆ 13, ಅಬ್ಬಬ್ಬ ಇದು ದ್ವಿರುಕ್ತಿಯಾದರೆ ಸತಿಪತಿ ಅಂತಕ್ಕಂಥದ್ದು ಏನು? ಸೊ ಸತಿಪತಿ ಅಂತಕ್ಕಂಥದ್ದು ಜೋಡು ನುಡಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 14, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು. ದಶರಥ, ಮತಂಗ ಮಹರ್ಷಿಗಳು, ಧನು, ಶಬರಿ. ಸರಿಯಾದ ಉತ್ತರ ಇತ್ತು ಧನು. ಸೊ ಏನು ಮಾಡಿದಪ್ಪ ಅಂತಂದರೆ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸ್ತಾನೆ. ಪ್ರಶ್ನೆ 15, ಶಬರಿಯು ರಾಮನ ಸ್ವಾಗತಕ್ಕಾಗಿ ಸಂಗ್ರಹಿಸಿದ್ದು. ಮೃಷ್ಟಾನ್ನ ಭೋಜನ, ಹೂ, ಹಣ್ಣು, ಮಧುಪರ್ಕ, ಆಭರಣಗಳು, ಶಸ್ತ್ರಾಸ್ತ್ರಗಳು. ಸರಿಯಾದ ಉತ್ತರ ಇತ್ತು ಹೂ, ಹಣ್ಣು ಮತ್ತು ಮಧುಪರ್ಕ. ಪ್ರಶ್ನೆ 16, ಶಬರಿಯು ವಾಸವಾಗಿದ್ದ ಸ್ಥಳ. ಚಿತ್ರಕೂಟ, ಅಯೋಧ್ಯ, ಲಂಕಾ, ಮತಂಗಾಶ್ರಮ. ಸರಿಯಾದ ಉತ್ತರ ಇತ್ತು ಶಬರಿ ವಾಸವಾಗಿದ್ದು ಮತಂಗಾಶ್ರಮ ಅಂತಕ್ಕಂಥ ಸ್ಥಳದಲ್ಲಿ. ಪ್ರಶ್ನೆ 17, ರಾಮನು ಸೀತೆಗಾಗಿ ದುಃಖಿಸುತ್ತಿದ್ದಾಗ ಸಂತೈಸಿದವನು. ಮತಂಗ ಮಹರ್ಷಿ, ಲಕ್ಷ್ಮಣ, ಶಬರಿ, ಧನು. ಸೊ ರಾಮನು ಸೀತೆಗಾಗಿ ದುಃಖಿಸುತ್ತಿದ್ದಾಗ ಸಂತೈಸಿದವರು ಆಯ್ಕೆ ಬಿ ಲಕ್ಷ್ಮಣ. ಪ್ರಶ್ನೆ 18, ಲಕ್ಷ್ಮಣನ ತಾಯಿಯ ಹೆಸರು. ಕೌಶಲ್ಯೆ, ಕೈಕೇಯಿ, ಸುಮಿತ್ರೆ, ಶಬರಿ. ಸರಿಯಾದ ಉತ್ತರ ಇತ್ತು ಸುಮಿತ್ರೆ. ಪ್ರಶ್ನೆ 19, ಅರ್ತಿ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಎ ಪ್ರೀತಿ, ಬಿ ಆರತಿ, ಸಿ ದುಃಖ, ಡಿ ರಾಕ್ಷಸ. ಅರ್ತಿ ಪದದ ಅರ್ಥ ಏನಪ್ಪ ಅಂತಂದರೆ ಅದು ಬಂದ್ಬಿಟ್ಟು ಆಯ್ಕೆ ಎ ಪ್ರೀತಿ ಅಂದರೆ ಅರ್ತಿ ಆಗತ್ತೆ.
20. ಶಬರಿ ರಾಮನಿಂದ ಬಯಸಿದ್ದು ಅಧಿಕಾರ, ಸಂಪತ್ತು, ಊಟ, ಮುಕ್ತಿ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇದೆ, ಶಬರಿ ರಾಮನಿಂದ ಮುಕ್ತಿಯನ್ನು ಬಯಸಿರ್ತಾಳೆ. ಮುಂದಿನ ಪ್ರಶ್ನೆ, ಪೂತಿ ನರಸಿಂಹಾಚಾರ ಅವರ ಜನ್ಮಸ್ಥಳವನ್ನು ಕೇಳಿದ್ದಾರೆ. ಕಾಸರಗೋಡು, ಮೈಸೂರು ಜಿಲ್ಲೆಯ ದೇವನೂರು, ಮಂಡ್ಯ ಜಿಲ್ಲೆಯ ಮೇಲುಕೋಟೆ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ. ಸರಿಯಾದ ಉತ್ತರ ಇತ್ತು ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಇದು ಪೂತಿ ನರಸಿಂಹಾಚಾರ ಅವರ ಜನ್ಮಸ್ಥಳ. ಪ್ರಶ್ನೆ 22. ಪಂಪ ಪ್ರಶಸ್ತಿ ಪಡೆದ ಪೂತಿನ ಅವರ ಕೃತಿ ಯಾವುದು? ಗೋಕುಲ ನಿರ್ಗಮನ, ಹಂಸ ದಮಯಂತಿ ಮತ್ತು ಇತರೆ ರೂಪಕಗಳು, ಶಾರದಾ ಯಾಮಿನಿ, ಶ್ರೀಹರಿ ಚರಿತೆ. ಸರಿಯಾದ ಉತ್ತರ ಇತ್ತು ಶ್ರೀಹರಿ ಚರಿತೆ. ರೂಪಿನಂತೆ ಮಾತು ಕೂಡ ಇನಿತುದಾರವಾಗಿದೆ. ಈ ಮಾತನ್ನು ಹೇಳಿದವರು ಯಾರು? ಎ ರಾಮ, ಬಿ ಲಕ್ಷ್ಮಣ, ಸಿ ಶಬರಿ, ಡಿ ಧನು. ರೂಪಿನಂತೆ ಮಾತು ಕೂಡ ಇನಿತುದಾರವಾಗಿದೆ ಅಂತಕ್ಕಂಥದ್ದು ಹೇಳಿದವರು ಶಬರಿ. ಪ್ರಶ್ನೆ 24. ನಾಚುತಿಹೇನಿ ಪೂಜ್ಯಯಿ ನಲುಮೆಯಿಂದ. ಈ ವಾಕ್ಯದಲ್ಲಿರುವ ಸ್ವಾರಸ್ಯ ನೋಡಿ. ನಾಚುತಿಹೇನಿ ಪೂಜ್ಯಯಿ ನಲುಮೆಯಿಂದ. ರಾಮನ ಬಗೆಗೆ ಲಕ್ಷ್ಮಣನ ಪ್ರೀತಿ, ರಾಮನ ಬಗೆಗೆ ಶಬರಿಯ ಪ್ರೀತಿ, ರಾಮನ ಬಗೆಗೆ ಧನುವಿನ ಪ್ರೀತಿ, ರಾಮನ ಬಗೆಗೆ ಶಬರಿಯ ದ್ವೇಷ. ಸೊ ಈ ವಾಕ್ಯದಲ್ಲಿ ಏನಿದೆ ಅಂತಂದರೆ ರಾಮನ ಬಗೆಗೆ ಶಬರಿಯ ಪ್ರೀತಿ ಈ ವಾಕ್ಯದಲ್ಲಿ ಅಡಗಿದೆ. 25. ಈ ಕೆಳಗಿನವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆಯನ್ನು ಕೇಳಿದ್ದಾರೆ. ನೋಡೋಣ. ಮಳೆಗಾಲ, ಸಂಪನ್ನರಾದ, ಮಳೆಯಿಂದ, ಮರವನ್ನು. ಸೊ 25ರ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಮಳೆಗಾಲ. ಸೊ ಮಳೆಗಾಲ ಅಂತಕ್ಕಂಥ ಶಬ್ದ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ. ಪ್ರಶ್ನೆ 26. ಜಾತ್ಯತೀತ ಪದವು ಈ ಸಂಧಿಗೆ ಉದಾಹರಣೆ ಆಗಿದೆ. ಜಾತ್ಯತೀತ ಜಸ್ತ್ವ ಸಂಧಿ, ಚುತ್ವ ಸಂಧಿ, ಯನ್ ಸಂಧಿ, ವೃದ್ಧಿ ಸಂಧಿ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು ಜಾತ್ಯತೀತ ಶಬ್ದ ಯನ್ ಸಂಧಿಗೆ ಉದಾಹರಣೆ ಆಗಿದೆ. 27. ಬೇಡ ಬೇಡ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಆಗಿದೆ. ಬೇಡ ಬೇಡ. ಎ ಜೋಡು ನುಡಿ, ಬಿ ಅನುಕರಣಾವ್ಯಯ, ಸಿ ದ್ವಿರುಕ್ತಿ, ಡಿ ಪ್ರತಿಧ್ವನಿ ಪದ. ಸೊ ಬೇಡ ಬೇಡ ಅಂತಕ್ಕಂಥ ಪದ ಇದೆಯಲ್ಲ, ಇದು ವ್ಯಾಕರಣದಲ್ಲಿ ದ್ವಿರುಕ್ತಿ ಆಗ್ತದೆ. ದ್ವಿರುಕ್ತಿ ಸರಿಯಾದ ಉತ್ತರ. ಇನ್ನು ಪ್ರಶ್ನೆ 28. ಇವುಗಳಲ್ಲಿ ಜೋಡು ನುಡಿ ಪದವನ್ನು ಕೇಳಿದ್ದಾರೆ. ಹಾಲ್ಜೇನು, ನಟ್ಟ ನಡುವೆ, ಬೇಗ ಬೇಗ, ತುತ್ತ ತುದಿ. ಸೊ 28ರಲ್ಲಿ ಹಾಲ್ಜೇನು ಅಂತಕ್ಕಂಥ ಶಬ್ದ ಏನಿದೆಯಲ್ಲ, ಇದು ಜೋಡು ನುಡಿ ಪದಕ್ಕೆ ಉದಾಹರಣೆ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವೇನು ಮಾಡಿವಂದರೆ ಪಾಠ 2 ಶಬರಿ ಅಂತಕ್ಕಂಥ ಪಾಠದ 28 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿಕೊಂಡು ಬಂದಿವಿ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿತ್ತು. ಸೊ ತಾವು ಇದು ಕೂಡ ನೆನಪಿಟ್ಕೊಳ್ಬೇಕು. ಶಬರಿ ಅಂತಕ್ಕಂಥ ಗೀತ ನಾಟಕ ವಿಧದಲ್ಲಿದೆ. ಆಮೇಲೆ ಇದನ್ನು ಬರೆದವರು ಪೂತಿ ನರಸಿಂಹಾಚಾರ. ಸೊ ಇಷ್ಟು ತಾವು ಬಹು ಆಯ್ಕೆಗಳನ್ನು ಪಾಠದ ಒಂದು ಮುಖ್ಯ ವಿಷಯಾಂಶಗಳ ಬಗ್ಗೆ ಕೇಂದ್ರೀಕರಣವನ್ನು ಮಾಡಬೇಕು. ಸೊ ಉಳಿಕೆಯಾಗಿರ್ತಕ್ಕಂಥ ಭಾಗವನ್ನು ಮುಂದಿನ ಒಂದು ದಿನಗಳಲ್ಲಿ ಹಾಕ್ತೀವಿ. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಹೆಚ್ಚು ಹೆಚ್ಚು ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಏಕೆಂದರೆ ನಿಮ್ಮ ಒಂದು ಶೇರ್ ಮಾಡೋದ್ರಿಂದಲೇ ಕೂಡ ನಮಗೊಂದು ಒಂದು ರೀತಿಯಾಗಿರ್ತಕ್ಕಂಥ ಮೋಟಿವೇಶನ್, ಇನ್ಸ್ಪಿರೇಷನ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗುವ ಮುಂದಿನ ಒಂದು ಭಾಗಗಳಲ್ಲಿ